ಶಿಕ್ಷಣ ಇಲಾಖೆಯಿಂದ PSTR, HSTR, GPSTR ಮತ್ತು ಒಂದು PU ಲೆಕ್ಚರರ್ ಇರ್ಬೋದು, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರು, ಸಂಗೀತ ಟೀಚರು, ಪ್ರತಿಯೊಂದು ಪೋಸ್ಟು ನೋಟಿಫಿಕೇಷನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ ಮತ್ತು ಕಮಿಷನರ್ ಆದಂಥ ಸುರಾಳ್ಕರ್ ಸರ್ಗೆ ಭೇಟಿ ಮಾಡಿದ್ವಿ. ಅಲ್ಲಿ ಪ್ರಸ್ತಾಪ ಆಗಿದ್ದು ಏನಂತಂದರೆ PSTR ನೋಟಿಫಿಕೇಷನ್ಸು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದರು, ಮಾಡಲ್ಲ ಅಂತ ಹೇಳಿರಲಿಲ್ಲ. ಯಾಕೆಂದರೆ ಫಸ್ಟ್ GPSTR, HSTR ನೋಟಿಫಿಕೇಷನ್ಸ್ ಮಾಡಿದಾದ್ಮೇಲೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ತುಂಬ ಜನ ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿದೆ, ದಯವಿಟ್ಟು ಎಲ್ಲ ನೋಟಿಫಿಕೇಷನ್ಸ್ ಒಟ್ಟಿಗೆ ಮಾಡಿ ಅಂತೇಳಿ. ಆವಾಗ ಆ ಮೂಮೆಂಟಲ್ಲಿ ನಾವು ಅದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯಿತು, ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೊಂಡ್ಮಾಡ್ತೀವಿ ಅಂತ ಹೇಳಿದರು. ಆದರೂ ಯಾವುದೇ ಅಂದರೆ ಸುಮ್ಮನೆ ಡಿಲೇ ಆಗೋದು ಬೇಡ. PSTR ಆಸ್ಪಿರೆಂಟ್ಸು, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 5267 ಪೋಸ್ಟು ನೋಟಿಫಿಕೇಷನ್ಸ್ಗೆ 2 ವರ್ಷ ಮುಂಚೆನೇ ಅಪ್ರೂವಲ್ ಆಗಿತ್ತು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ. ಈ ಒಂದು ಏನಂದರೆ ಈ ಒಂದು HK ಪೋಸ್ಟಲ್ಲಿ ಏನು 371J ಪ್ರಕಾರ ಎಷ್ಟು ವೇಕೆನ್ಸಿ ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ, ಅಪ್ ಟು 80% ದೇರ್ ಈಸ್ ನೋ ನೀಡ್ ಆಫ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಬೇಕಾಗಿಲ್ಲ. ಎಷ್ಟಿದೆ ಖಾಲಿ ಹುದ್ದೆಗಳಲ್ಲಿ ಅದರಲ್ಲಿ 80% ಡೈರೆಕ್ಟ್ ಫಿಲ್ ಮಾಡ್ಕೊಬೋದು ಅಂತೇಳಿ ರೂಲೇ ಇದೆ. ಅದ್ರ ಪ್ರಕಾರ ನಾವು ಇವತ್ತು ಅಂದರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಮನೆ ಹತ್ರ ಹೋಗಿ ಮೀಟ್ ಮಾಡಬೇಕಂತ ಹೇಳಿದ್ವಿ. ತುಂಬ ಜನ ಆಸ್ಪಿರೆಂಟ್ಸು ಮಧು ಬಂಗಾರಪ್ಪ ಮನೆ ಸರ್ ಹತ್ರ ಬಂದಿದ್ರಿ ಇವತ್ತು ಬೆಳಗ್ಗೆ. ಇವತ್ತು ಕಾರಣಾಂತರಗಳಿಂದ ಅಂದರೆ ಮಿನಿಸ್ಟ್ರು ತೀರ್ಕೊಂಡಿರೋದ್ರಿಂದ ಮಧು ಬಂಗಾರಪ್ಪ ಸರ್ ಅಲ್ಲಿ ಚಿತ್ರದುರ್ಗ ಹೋಗಿದ್ರು. ಹಂಗಾಗಿದ್ದು ಆ ಒಂದು ಕಾರಣಕ್ಕೆ ನಾವು ಡೈರೆಕ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಹೋಗಿ ಮೀಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ MS ಬಿಲ್ಡಿಂಗ್ ಬರೋಕ್ಕೆ ಹೇಳಿದ್ವಿ. ಆದರೆ ಇವತ್ತು ಅವರು ರಜೆ ಇರೋ ಕಾರಣ, ಅಂದರೆ ಅವ್ರಿಗೆ ಹುಷಾರಿಲ್ದಿರ ರಜಾ ಇರೋ ಕಾರಣ ಅವರು ನಾಳೆ ಸಿಗ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟು ನಾವು ಎಲ್ಲ ಆಸ್ಪಿರೆಂಟ್ಸ್ ಏನಿಗೆ ಬಂದಿದ್ರೆ ಅಷ್ಟು ಜನನ ವಿಧಾನಸೌಧ ಒಳಗಡೆ ಕರ್ಕೊಂಡೋಗಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೆ ಮೀಟ್ ಮಾಡಿಸಿ ಅಲ್ಲಿ ಅವರು ಕಂಪ್ಲೀಟ್ ಒಂದು ಮಾಹಿತಿ ಇದೆ ರಿಕ್ರೂಟ್ಮೆಂಟ್ ಮಾಡೋ ಅಂಥದ್ದು ಕಂಪ್ಲೀಟ್. HK ಇರ್ಬೋದು, HKದಲ್ಲಿ ಕಂಪ್ಲೀಟ್ 100% PSTR ನೋಟಿಫಿಕೇಷನ್ಸ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಾನ್ HK PSTR ಪೋಸ್ಟು ಇರಲಿಲ್ಲ, ಯಾಕೆಂದರೆ ನಾವು ಡೈರೆಕ್ಟ್ ಅದು ಚೆಕ್ ಮಾಡಿ ಹೇಳಿದರು. HKದಲ್ಲಿ 100% ಪೋಸ್ಟ್ ಇದೆ. ಆ ಪೋಸ್ಟ್ನ ಇಮ್ಮಿಡಿಯೇಟ್ ಈಗೇನು ನಾವು ಲಾಸ್ಟ್ ಟೈಮ್ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಮತ್ತು ಇವತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೆ ಹೋಗಿ ಮನವಿ ಮಾಡಿಕೊಂಡಾಗ ರಿಕ್ರೂಟ್ಮೆಂಟ್ ಬಗ್ಗೆ ಅಷ್ಟೇ 400 ರೋಸ್ಟರ್ ಬಿಂದುದು ಇವತ್ತು ಫೈನಲ್ ಆಗಿದೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ವಾಪಸ್ ಬಂದು DPRಗೆ ಮತ್ತೆ ನಾಳೆಯಿಂದ 100% ಎಲ್ಲ ಇಲಾಖೆಗೆ ಕಳಿಸ್ಕೊಡ್ತಾರೆ. ನಾಳೆಯಿಂದ ಪ್ರತಿಯೊಂದು ಇಲಾಖೆಯಿಂದನೂ ನೋಟಿಫಿಕೇಷನ್ಸ್ ಮಾಡ್ಬೋದು. ಆದರೆ ನಾಳೆ ಏನು ಒಂದು ಪ್ರತಿಯೊಂದು ಇಲಾಖೆಗೆ ಕಳಿಸ್ತಾರೆ. ಈ GB ಎಲೆಕ್ಷನ್ ಇದೆ ಅಂತಲೂ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆ GB ಎಲೆಕ್ಷನ್ ಯಾವುದೇ ಕಾರಣಕ್ಕೂ GB ಎಲೆಕ್ಷನಿಂದ ಕೋಡ್ ಆಫ್ ಕಂಡಕ್ಟ್ ಆದರೂ ಕೂಡ ಈ ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರ್ದು, ಪ್ರತಿಯೊಬ್ಬರಿಗೂ ಅಂದರೆ ನೋಟಿಫಿಕೇಷನ್ಸ್ ಡಿಲೇ ಆಗಬಾರ್ದು ಅಂತ ಕೇಳ್ಕೊಂಡಿದ್ವಿ. ಅದಕ್ಕೂ ಕೂಡ ಅದು ನಿನ್ನೆ ಏನು ನಾವು ಹೋರಾಟ ಮಾಡಿದ್ದೀವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ ಅರ್ಥ ಆಗಿದೆ GB ಎಲೆಕ್ಷನಿಂದ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಡಿಲೇ ಆಗಲ್ಲ. ಯಾಕೆಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರೋದ್ರಿಂದ ಅವ್ರ ಹತ್ರ ಪರ್ಮಿಷನ್ಸ್ ತೊಗೊಂಡು ನೋಟಿಫಿಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ದೀವಿ. ಈಗ ಶಿಕ್ಷಣ ಇಲಾಖೆಯಿಂದ ಮ್ಯಾಕ್ಸಿಮಮ್ 10 to 15 ಡೇಸಲ್ಲಿ ನೋಟಿಫಿಕೇಷನ್ ಆಗೇ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಮಾಡಲೇಬೇಕು, ಮಾಡಲಿಲ್ಲ ಅಂತಂದರೆ ನಾನು ಬೇರೆ ಬೇರೆ ರೀತಿ ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಸರ್ಕಾರಕ್ಕೂ ಅಷ್ಟೇ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಮನವಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ಮನವಿ ಮಾಡ್ಕೊಂಡಿದ್ವಿ. ಯಾವ ಇಲಾಖೆಯಿಂದನೂ ತಡೆ ಹಿಡಿಬಾರ್ದು. ಮತ್ತು ಸ್ಟೂಡೆಂಟ್ಸ್ಗೆ ಯಾವುದೇ ಇಲಾಖೆಯಿಂದ ಏನೇ ಸಮಸ್ಯೆ ಇದ್ರೂ, ಟೀಚರ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ, ಪ್ರತಿಯೊಂದನ್ನು ನಮಗೆ ಜಸ್ಟ್ ಇನ್ಫಾರ್ಮ್ ಮಾಡಿ, ನಾವು ಹೋಗಿ ಅಲ್ಲಿ ಏನು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಸಾಲ್ವ್ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಮತ್ತು ಈ ಒಂದು ಟೀಚರ್ಸ್ ರೆಕ್ರೂಟ್ಮೆಂಟಲ್ಲಿ ಯಾರೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. PSTR ನಾನ್ HKದು ಏನು ನೋಟಿಫಿಕೇಷನ್ಸ್ ಇಲ್ಲ, ಅದನ್ನು ನಾವು ಮಾಡಿಸೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಆಗೇ ಆಗುತ್ತೆ. ಮತ್ತು HK PSTRದು 100% ಮಾಡೇ ಮಾಡ್ತಾರೆ. ಅದನ್ನು ನಾವು ಮಾಡಿಸೋ ತನಕ ಬಿಡಲ್ಲ ಯಾವುದೇ ಕಾರಣಕ್ಕೂ. ಯಾಕೆಂದರೆ ಈ ಒಂದು ಪೋಸ್ಟ್ಗೆ ಸಾಕಷ್ಟು ಜನ ಆಸ್ಪಿರೆಂಟ್ಸು ತುಂಬ ಓದ್ತಾ ಇದ್ದಾರೆ, 5-10 ವರ್ಷ. ಇವತ್ತು ನಾನು ನೋಡಿದೆ 12 ವರ್ಷದಿಂದ ಓದ್ತಾ ಇದ್ದೀವಿ ಅಂತ. ಯಾವುದೇ ಕಾರಣಕ್ಕೂ ಮಾಡಿಸ್ದಿರ ಬಿಡಲ್ಲ. ಅದೆಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ಆಗಲಿ. ಯಾಕೆಂದರೆ ಇವತ್ತು 100% ಹೇಳಿದ್ದಾರೆ. ನಾವು ನಾಳೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ ಮೀಟ್ ಮಾಡ್ತಾಯಿದ್ವಿ. ಅದಕ್ಕೂ ಮುಂಚೆ ನಾಳೆ ಬೆಳಗ್ಗೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವ್ರ ಮನೆ ಹತ್ರನೂ
ಹೋಗಿ ಮೀಟ್ ಮಾಡ್ತೀವಿ. ಇವತ್ತು ಅಷ್ಟೇ ತುಂಬ ಜನ ಆಸ್ಪಿರೆಂಟ್ಸ್ ಬಂದಿದ್ರಿ. ನಾವೆಲ್ಲೇ ಹೋದರೂ ಮೊದಲೇ ಪೊಲೀಸ್ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ, ಅವರಿಗೆ ಮೊದಲೇ ಇನ್ಫಾರ್ಮ್ ಮಾಡಿರ್ತೀವಿ. ಯಾರು ಆಸ್ಪಿರೆಂಟ್ಸ್ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ ನಾವು ಮೊದಲೇ ಇನ್ಫಾರ್ಮ್ ಮಾಡಿದ್ವಿ. ನಾಳೆ ಬೆಳಗ್ಗೆನೂ ಅಷ್ಟೇ ಪೊಲೀಸ್ ಇಲಾಖೆ ನಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ಯಾಕೆಂದರೆ ನಾವು ವಿತೌಟ್ ಅವ್ರಿಗೇನು ಹೇಳ್ದಿರ ನಾವೇನು ಮಾಡಲ್ಲ, ಪ್ರತಿಯೊಂದು ಹೇಳ್ಬಿಟ್ಟೆ ಮಾಡ್ತೀವಿ. ಕೆಲವೊಂದು ವಿಚಾರಗಳನ್ನು ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಕಾರಣಕ್ಕೂ ನಾಳೆನೂ ಅಷ್ಟೇ ಎಷ್ಟೋ ಜನ ಇವತ್ತು ಇಲ್ಲೇ ಉಳ್ಕೊಂಡಿದ್ದೀರಾ. ನಾಳೆ ಬೆಳಗ್ಗೆ ಮತ್ತೆ ಮೀಟ್ ಮಾಡೋಣ. ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮು ಮೀಟ್ ಮಾಡೋಣ, ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ಗೂ ಭೇಟಿ ಮಾಡೋಣ. ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ, ನನಗೆ ಇನ್ನೊಂದು ತುಂಬ ಜನ ಸ್ಟೂಡೆಂಟ್ಸ್ ಹೇಳಿದ್ರು, ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಸಂಗೀತ ಟೀಚರ್ಸ್ ಬಗ್ಗೆ ತುಂಬ ಸತಿ ಕೇಳಿದ್ರ. ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಮಾಡಿಸ್ತಾ ಇದ್ದೀವಿ. ಸಂಗೀತ ಟೀಚರ್ಸ್ ಇರ್ಬೋದು, ದೈಹಿಕ ಶಿಕ್ಷಕರ್ಸ್ ಇರ್ಬೋದು, ಎಲ್ಲ ವಿಚಾರ, ಕಂಪ್ಯೂಟರ್ ಟೀಚರ್ಸು ಆಗ್ತಾಯಿದೆ. ಮತ್ತು PU ಲೆಕ್ಚರರ್ದು ಅಷ್ಟೇ ತುಂಬ ಜನ ಕೇಳಿದ್ರಿ. ಅದು ಕೂಡ ಈ ಇಮಿಡಿಯೇಟ್ 10 to 15 ಡೇಸ್ ನಾನು ಎಲ್ಲ ಆಸ್ಪಿರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಮೂಮೆಂಟು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಯಾಕೆಂದರೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರುತ್ತೆ, ಮತ್ತು ಎಕ್ಸಾಮ್ಸ್ ಅಷ್ಟೇ ನೋಟಿಫಿಕೇಷನ್ ಆದಮೇಲೆ ತುಂಬ ಜಾಸ್ತಿ ಟೈಮ್ ಇರಲ್ಲ, ಕಡಿಮೆ ಟೈಮಲ್ಲೇ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾರೆ. ತುಂಬ ಎಫರ್ಟ್ಸ್ ಹಾಕಿ, ಯಾಕೆಂದರೆ ಇದು ಫಸ್ಟ್ ಟೈಮ್ ಇಷ್ಟೆಲ್ಲ ನೋಟಿಫಿಕೇಷನ್ಸ್ ಆಗ್ತಾ ಇರೋದು. ಮೊದಲೆಲ್ಲ ನೋಟಿಫಿಕೇಷನ್ಸ್ ಮಾಡಿಸ್ಬೇಕಂದ್ರೇ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ, ಅವ್ರು ಮೊದಲೇ ಅವ್ರಿಗೆ ದುಡ್ಡು ಕೊಟ್ಟು ನೋಟಿಫಿಕೇಷನ್ ಮಾಡೋಂಥ ಪರಿಸ್ಥಿತಿ ಬರ್ತಿತ್ತು. ಇವತ್ತು ಹಂಗಿಲ್ಲ. ಹೋರಾಟ ಮಾಡಿ ಯಾರು ಪ್ರಾಮಾಣಿಕವಾಗಿ ಇದ್ದಾರೆ ಅವ್ರು ಸೆಲೆಕ್ಟ್ ಆಗಬೇಕು. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಲ್ಲ ಅವ್ರು ಸೆಲೆಕ್ಟ್ ಆಗ್ತಿರಲ್ಲ, ಅವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನು. ಅಲ್ಲಿವರೆಗೂ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ ಅವ್ರು ನಮಗೆ ಸೆಲೆಕ್ಟ್ ಆಗಬೇಕು, ಅವಾಗಲೇ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಮತ್ತು ಯಾರು ಹೋರಾಟದಲ್ಲಿ ಭಾಗಿಯಾಗಿರ್ತೀರಾ ಅವರೆಲ್ಲ ಸೆಲೆಕ್ಟ್ ಆಗಬೇಕು ಅನ್ನೋದು ನಮ್ಮ ಒಂದು ಪ್ರತಿಯೊಬ್ಬರದ್ದು ಆಸೆ ಇದೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ನ ಯೋಚನೆ ಮಾಡಬೇಡಿ, ಬಿ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತೆಲ್ಲರೂ ಯಾರ್ಯಾರು ಬಂದಿದ್ದೀರಾ ಅವರೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.